ಇನ್ನೊಂದು ಮಾತು ನಿಮ್ಮ ಬಾಯಿಂದ ಬಂತಂದರೆ ಶಾಶ್ವತವಾಗಿ ವಿಧಿಶಾಳಿಂದ ನೀವು ದೂರ ಆಗ್ತೀರಾ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ, ನಡಿ, ಇಲ್ಲೇನಾದರೂ ಗೊಂಬೆಯಾಟ ನಡೀತಿದೆಯಾ, ಪ್ರತಿಯೊಂದಕ್ಕೆ ಗೊಂಬೆ ಅಂತ ನಿಂತು ಬಿಡ್ತೀಯಾ ಅಂತ ಒಂದೇ ಸಮನೆ ವಿಧಿಶಾಳ ತೋಳನ್ನು ಹಿಡಿದು ಎಳ್ಕೊಂಡು ಹೋಗ್ತಿರುವಂತೆ ಮದುವೆ ಮಂಟಪದಿಂದ ಕೆಳಗೆ ನಡೀತಿದ್ರೆ ಅವ್ರ ಹಿಂದೆ ಗಾಬರಿಯಿಂದ ನರೇಂದ್ರ, ನೀಲಿಮಾ ಅವರು ಮತ್ತು ಅವ್ರ ಕುಟುಂಬದ ಸದಸ್ಯರೆಲ್ಲರೂ ಹೋಗ್ತಿದ್ರು. ವಿಹಾನ್ ಎಲ್ಲಿ ಅನಾಹುತ ಮಾಡ್ತಾನೋ, ತಮ್ಮಿಂದ ದೂರ ಹೋಗ್ತಾನೋ ಎಂಬ ಹೆದರಿಕೆಯಿಂದ. ಮತ್ತೊಂದೆಡೆ ವಿಧಿಶಾಲ್ ತಾಯಿ ನಿಜವಾಗಿ ವಿದಿಶಾ ತನಗೆ ಶಾಶ್ವತವಾಗಿ ದೂರ ಹೋಗ್ತಾಳೋ ಎಂಬ ಹೆದರಿಕೆಯಿಂದ ಕೊನೆಯವರೆಗೆ ಪ್ರಯತ್ನಿಸ್ಬೇಕಂತ ವಿಹಾನ್ ಹಿಂದೆ ನಡೆದ್ರು. ವಿಹಾನ್ ಏನೇ ಮಾಡ್ತಿದ್ರು ವಿದಿಶಾಳ್ ಅಸಹಾಯತೆಯಿಂದ ಅದನ್ನು ತಡೆಯಲಾಗದ ಪರಿಸ್ಥಿತಿಯಲ್ಲಿದ್ದಾಳೆ. ವಿಹಾನ್ ಎಳ್ಕೊಂಡು ಹೋಗ್ತಿರೋ ಒಂದು ಗೊಂಬೆ ಅಂತ ಹೋಗ್ತಿದ್ದಾಳೆ ಹೊರತು ಕನಿಷ್ಠ ಪಕ್ಷ ಅವಳ ಬಾಯಿಂದ ಒಂದು ಮಾತು ಬರ್ತಿಲ್ಲ. ಪ್ರಸ್ತುತ ವಿಹಾನ್ ಕೂಡ ತನ್ನ ಪರಿಸ್ಥಿತಿಯನ್ನು ಗಮನಿಸದೆ ಹಿಂದಿರೋರ ಕೂಗಾಟವನ್ನು ಲೆಕ್ಕಿಸದೆ ಸುಂದರವಾಗಿ ಅಲಂಕರಿಸಿದ ಕಾರಿನ ಮುಂಭಾಗ ಸೀಟ್ನಲ್ಲಿ ಅವನ್ನ ಕೂರಿಸಿ ತಾನು ಡ್ರೈವರ್ ಸೀಟ್ನಲ್ಲಿ ಕೂರಬೇಕನ್ನೋ ಅಷ್ಟರಲ್ಲೇ ನರೇಂದ್ರ ಅವ್ರು ಓಡ್ಬಂದು, ಮನೆಗೆ ನಡಿ ವಿಹಾನ್, ಮನೆಗೆ ಹೋದ್ಮೇಲೆ ಇದಕ್ಕೆ ಪರಿಹಾರ ಏನಂತ ನೋಡೋಣ, ಅಷ್ಟಕ್ಕೂ ಹುಡುಗಿಗೆ ನೀನಂದರೆ ಇಷ್ಟ ಎಲ್ಲ ಆಗಿದೆ, ಆ ವಿಷಯವನ್ನು ಕೂಡ ನೋಡಬೇಕಲ್ವಾ ಅಂದರು. ವಿಹಾನ್ ಅವರಿಗೆ ಕನಿಷ್ಠ ಪಕ್ಷ ಉತ್ತರವನ್ನು ನೀಡಿದೆ ಕಾರ್ ಚಾಲು ಮಾಡಿ ಮುಂದೆ ಕೊಟ್ಟೋದ. ನರೇಂದ್ರ ಅವ್ರ ತಲೆ ಹಿಡ್ಕೊಂಡು, ಇಂಥ ಬುದ್ಧಿಹೀನ ನಾಲಾಯಕ್ ಮಗನ ಹೆತ್ತಿ ಎಲ್ಲರೂ ಮುಂದೆ ತಲೆ ತಗ್ಗಿಸುವಂತ ಮಾಡ್ದಲ್ವಾ ಅಂತ ಹೆಂಡತಿಯನ್ನು ಕತ್ತರಿಸೋ ಕೆಲಸದಲ್ಲಿದ್ದರೆ ನೀಲಿಮಾ ಅವ್ರ ಮಗ ಎಲ್ಲಿ ತಮಗೆ ದೂರ ಆಗೋಗ್ತಾನೋ ಎಂಬ ಭಯದಿಂದ ಅಳುತ್ತಾನೆ ನಿಂತುಬಿಟ್ರು. ಇನ್ನು ವಿದಿಶಾಳ ತಾಯಿ ಪರಿಸ್ಥಿತಿ ಹೇಳತೀರ್ದು. ತನ್ನ ಮಗಳು ದೂರ ಆಗ್ತಿದ್ದಾಳೆ ಎಂಬ ಹೆದರಿಕೆಯಿಂದ ಅವರು ಪ್ರಜ್ಞೆ ತಪ್ಪಿದ್ದಾಗ ಹಿಂದೆ ಬರ್ತಿದ್ದ ನರೇಂದ್ರ ಅವರು ತಮ್ಮನಾದ ಸುರೇಂದ್ರ ಅವರನ್ನ ಹಿಡ್ಕೊಂಡು, ಅಣ್ಣ, ಈಕೆ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಜೋರಾಗಿ ಕೂಗಿದ್ರು. ನರೇಂದ್ರ ಅವರು ಅಲ್ಲಿಗೆ ಬಂದು ಆಕೆ ನೋಡಿ, ಪಾಪ ಮಗಳ ವಿಷಯದಲ್ಲಿ ತುಂಬ ಮಾನಸಿಕ ಒತ್ತಡದ ತಗೊಂಡಿದ್ದಾರೆ, ಏನು ನಡೆದಿದೆ ಅಂತ ನಮಗೆ ತಿಳಿಯೋದ ಕಾರಣ ಈಕೆ ನಮಗೆ ನಡೆದದ್ದನ್ನು ಹೇಳಬಲ್ಲರು, ಮೊದಲು ಈಕೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಬನ್ನಿ ಅಂತ ಅಂದರು. ನೀಲಿಮಾ ಅವ್ರು ಎದುರ್ತಾರೆ, ವಿಹಾನ್ ಇದಾನಲ್ಲ, ವಿಹಾನ್ ಮನೆಗೆ ಹೋದಾಗ ನಾವಲ್ಲಿ ಇಲ್ದಿದ್ರೆ ಅಲ್ಲಿಂದಲೇ ತನ್ನ ವಿಲ್ಲ ಕೊಟ್ಟೋಗ್ತಾನೆ, ಮತ್ತೆ ವಾಪಸ್ ಬರೋದಿಲ್ಲ ರೀ, ನಾವು ಮೊದಲು ಮನೆಗೆ ಹೋಗೋಣ, ಈಕೆನ ಸುರೇಂದ್ರ ಜೊತೆ ಆಸ್ಪತ್ರೆಗೆ ಕಳಿಸೋಣ ಅಂದರು. ಅದು ನಿಜ ಅನಿಸಿ ನರೇಂದ್ರ ಅವರು ಸುರೇಂದ್ರ ಅವರಿಗೆ ಅದನ್ನೇ ಹೇಳಲು ಅವರು ಸರಿ ಎಂದರು. ಇನ್ನು ಸುರೇಂದ್ರ ಅವರ ಹೆಂಡತಿಯಾದ ಸುಲೇಖಾ ಅವರು ಮತ್ತು ಅವರ ಮಗಳ ಸುಚಿತ್ರ ಇಬ್ಬರು ಕೂಡ ನರೇಂದ್ರ, ನೀಲಿಮಾ ಅವ್ರ ಜೊತೆ ಮ್ಯಾನ್ಷನ್ಗೆ ಹೊರಟರು. ಅವರು ಹೊರಡ್ತಿದ್ದಂತೆ ಸುರೇಂದ್ರ ಅವರು ಮತ್ತು ಅವರ ಮಗನಾದ ಸಂಜಯ್ ಇಬ್ಬರು ಸೇರಿ ವಿದಿಶಾಳ್ ತಾಯಿಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೊರಟರು. ಕಾರ್ನಲ್ಲಿ ಹೊರಟಾಗ ವಿದಿಶಾ ಸೀಟಿನ ಒಂದು ಮೂಲೆಗೆ ಜರುಗಿ ಕೂತಿರೋದು ನೋಡಿದ ವಿಹಾನ್ ಕಾರನ್ನು ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗಿ ಒಂದು ಕಡೆ ನಿಲ್ಲಿಸಿ ವಿದಿಶಾಳ್ ಕೈಯನ್ನು ಹಿಡಿದು ತನ್ನ ಮಡಿಲಿಗೆ ಎಳ್ಕೊಂಡ. ಅಷ್ಟೇ ಅಲ್ಲದೆ ತಲೆ ತಗ್ಗಿಸಿ ಹೆದರಿಕೆಯಿಂದ ನಡುಕ್ತಿದ್ದ ವಿದಿಶಾಳ್ ಗಲ್ಲದ ಕೆಳಗೆ ಬೆರಳಿಟ್ಟು ಮುಖವನ್ನು ಮೇಲೆ ಕೆತ್ತಿದ. 10 ನಿಮಿಷಗಳ ಕಾಲ ಇಬ್ಬರ ಮಧ್ಯೆ ಮೌನವೇ ಆವರಿಸಿತ್ತು. 10 ನಿಮಿಷಗಳ ನಂತರ ವಿಹಾನ್ ವಿದಿಶಾಳ್ ಕಣ್ಣುಗಳನ್ನ ನೇರವಾಗಿ ನೋಡ್ತಾ, ನಿಜವಾಗಿಯೂ ನಿನ್ನ ತುಂಬ ನೆನಪಿಸ್ಕೊಳ್ತಿದ್ದೆ, ನಿನ್ನ ಸ್ಪರ್ಶವನ್ನು ವಿದಿಶಾ, ರಾತ್ರಿ ನಡೆದದ್ದು ಪದೇ ಪದೇ ನೆನಪಿಗೆ ಬರ್ತಿದ್ದೆ ನನಗಂತೂ ಅಂತ ಹಸ್ಕಿಯಾಗಿ ಹೇಳ್ತಿದ್ದರೆ ವಿದಿಶಾ ವಿರಕ್ತಿಯಿಂದ ನಗ್ತಿದ್ಲು. ವಿಹಾನ್ ಬಲವಂತವಾಗಿ ವಿದಿಶಾಳ ಕೈಗಳನ್ನ ತನ್ನ ಸುತ್ತಲೂ ಹಾಕಿಸ್ಕೊಂಡು, ಏನೇ, ನಾನೇನು ನಿನ್ನ ಬಲವಂತ ಮಾಡ್ತಿರುವಂತೆ ನಟಿಸ್ತಿದ್ಯಾ, ರಾತ್ರಿ ನಡೆದೋದಕ್ಕೆ ತುಂಬ ಅತ್ತೆ, ನಿನ್ನ ಅಳುವನ್ನು ನೋಡಲಾಗದೆ ಬೇಸರ ಬಂದೆ ತಾನೆ, ಆ ಹುಡುಗಿಯನ್ನು ಬಿಟ್ಟು ನಿನ್ನ ಮದುವೆ ಆಗಿ ನನ್ನ ಹೆಂಡತಿ ಸ್ಥಾನ ಕೊಟ್ಟೆ, ಇಷ್ಟೆಲ್ಲ ಮಾಡಿದ್ರು ಸರಿ, ನಾನೇನು ನಿನ್ನನ್ನು ಬಲವಂತವಾಗಿ ಮದುವೆ ಆಗ್ತಿರುವಂತೆ, ನಿನ್ನ ಕುತ್ತಿಗೆಗೆ ಉರುಳಗ್ಗ ಬಿಗಿತಿರುವಂತೆ ಮುಖ ಮಾಡ್ಕೊಂಡಿದ್ಯಾ ಅಂದರೆ ಏನು ನಿನ್ನ ಉದ್ದೇಶ, ಎಲ್ಲರ ಮುಂದೆ ನಾನು ಕೆಟ್ಟವನಾಗಬೇಕು ಅಂತ ತಾನೇ, ಈಗಾಗಲೇ ನನ್ನ ಕುಟುಂಬದ ಮುಂದೆ ಕೆಟ್ಟವನನ್ನಾಗಿ ಮಾಡಿದ್ಯಾ, ಅದಕ್ಕೆ ಕಾಣಿಸ್ಲೇ ಇದೆ ಅನ್ನತ್ಲೆ ವಿದಿಶಾಳ ಸೊಂಟವನ್ನು ಗಟ್ಟಿಯಾಗಿ ಒತ್ತಿ ಕೆಂಪಗಾಗಿಸ್ತಾ. ಆದರೂ ವಿದಿಶಾಳ ಬಾಯಿಂದ ಒಂದು ಸಣ್ಣ ಧ್ವನಿಯು ಬರದೇ ಇದ್ದಿದ್ದರಿಂದ ವಿಹಾನ್ನಲ್ಲಿರೋ ಮೃಗ ಹೊರ ಬಂದು, ನಾ ಇಷ್ಟೆಲ್ಲ ಮಾಡ್ತಿದ್ರು ನಿನಗೆ ಕನಿಷ್ಠ ಪಕ್ಷ ಏನೂ ಅನ್ನಿಸ್ತಿಲ್ಲ ಅಲ್ವಾ, ಈಗ ನೋಡ್ತೀನಿ ನಿನಗೆ ಹೇಗೆ ಅನಿಸುತ್ತೆ ಅಂತ ಕಾರನ್ನು ಚಲಾಯಿಸಿ ನಿರ್ಜನ ಪ್ರದೇಶದಲ್ಲಿ ಒಂದು ಕಡೆ ನಿಲ್ಲಿಸಿ ಇಬ್ಬರ ಜಾಗವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸಿ ವಿದಿಶಾಳನ್ನು ತನ್ನ ಹತ್ರ ಕೇಳ್ಕೊಂಡ. ಆಗ ಬಂತು ವಿದಿಶಾಳಲ್ಲೇ ಪ್ರತಿಕ್ರಿಯೆ. ರಾತ್ರಿ ನಡೆದ ಹಿಂಸಾಚಾರ ಕಣ್ಣೆದುರು ಸುಳಿತಿದ್ದಂತೆ ಹೆದರಿಕೆಯಿಂದ ನಡುಕ್ತಾ ವಿಹಾನ್ ಎದೆ ಮೇಲೆ ಕೈಯಿಟ್ಟು ಹಿಂದಕ್ಕೆ ತಳ್ತಾ, ಪ್ಲೀಸ್ ವಿಹಾನ್, ನನ್ನ ಬಿಟ್ಬಿಡು ಅಂತ ಬೇಡ್ಕೊಳ್ತಾ ಅಳೋದಕ್ಕಾರಂಭಿಸಿದ್ಲು. ಆಗ ವಿಹಾನ್ ತೃಪ್ತಿಯಾದವನಂತೆ, ಇದು ನನ್ನನ್ನು ನೋಡಿ ನಿನ್ನ ಕಣ್ಣುಗಳಲ್ಲಿ ಈ ಹೆದರಿಕೆ, ಅದಕ್ಕೆ ಜೊತೆಯಾಗಿ ಅಳು ಕಾಣಿಸ್ಬೇಕು, ನೀನು ಅಳುತ್ತಿದ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ, ತಕ್ಷಣ ಮುತ್ತಿಡ್ಬೇಕು ಅನ್ಸುತ್ತೆ ಅಂತ ಮಾತಾಡ್ತಿದ್ರೆ ವಿದಿಶಾಳಲ್ಲಿ ಭಯ ಇನ್ನೂ ಹೆಚ್ಚಾಯಿತು. ರಾತ್ರಿ ಮಾಡಿದ ಹಾಗೆ ಈಗಲೂ ತನ್ನನ್ನು ಹೀಗೆ ರಸ್ತೆಯಲ್ಲಿ ಏನಾದರೂ ಮಾಡ್ತಾನಾ ಅಂತ ಹೆದರ್ತಾ, ವಿಹಾನ್ ಪ್ಲೀಸ್ ಬಿಟ್ಬಿಡು ನನ್ನ, ಪ್ಲೀಸ್ ಅಂತ ಬೇಡ್ಕೊಳ್ತಿದ್ಲು. ಇಷ್ಟಲ್ಲೇ ಹಿಂದಿನಿಂದ ಹಾರನ್ ಧ್ವನಿ ಜೋರಾಗಿ ಕೇಳಿಸಿದ್ರಿಂದ ವಿಹಾನ್ನ ಗಮನ ಬೇರೆಡೆಗೆ ಸೆಳೆದು ಕೋಪದಿಂದ ವಿದಿಶಾಳ ಮೇಲಿದ್ದ ಹಿಡಿತವನ್ನು ಇನ್ನೂ ಗಟ್ಟಿಗೊಳಿಸ್ತಾ. ಆ ಏಟಿಗೆ ವಿದಿಶಾ ಜೋರಾಗಿ ಕಿರ್ಚಿ ವಿಹಾನ್ ಕೂದಲನ್ನು ಹಿಡಿದು ಗಟ್ಟಿಯಾಗಿ ಎಳೆದ್ಲು. ಆ ಕಿರುಚಾಟ ಆ ಕ್ರೂರಿಗೆ ಶೃಂಗಾರಮಯವಾಗಿ ಕಂಡುಬಂದು, ಅರೆ, ನಿನ್ನಲ್ಲಿ ಕನಿಷ್ಠ ಪಕ್ಷ ಶೃಂಗಾರ ಜ್ಞಾನವೂ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಮಾಡಿದೆಯಲ್ಲ, ಶೃಂಗಾರವಾಗಿದ್ದು ನನಗೆ ಪ್ರತಿದಿನ ಇಷ್ಟ ಆಗುತ್ತೆ, ಹೀಗೆ ಮಾಡೋಣ ನಾವು ಅಂತ ಕುಹಕದ ನಗುವಿನೊಂದಿಗೆ ಹೇಳ್ತಿದ್ರೆ ವಿದಿಶಾ ಬಿಕ್ಕಳಿಸ್ತಾ ವಿಹಾನ್ ಕಡೆ ನೋಡಿದ್ಲು.
ಮತ್ತೊಮ್ಮೆ ಹಿಂದಿನಿಂದ ಹಾರನ್ಸೋದು ಬರಲು ಇವನಿಗೆ ತಡೆಯೋದಕ್ಕಾಗ್ತಿಲ್ಲ ಅನಿಸುತ್ತೆ. ಒಂದೇ ಸಮನೆ ಹಾರನ್ ಮಾಡ್ತಿದ್ದಾನೆ. ಮೊದಲು ಅವನ ಕತೆ ಮುಗಿಸಿ ಬರ್ತೀನಿ ಇರು ಅಂತ ವಿದಿಶಾಳ ಮೇಲಿಂದಿದ್ದು ಕೆಳಗಿಳಿದ ವಿಹಾನ್ ತನ್ನ ಕೂದಲು ಮತ್ತು ಉಡುಪನ್ನು ಸರಿಪಡಿಸ್ಕೊಂಡು ಹಿಂದಿನ ಕಾರಿನ ಕಡೆ ನಡೆದ. ಆ ಕಾರ್ನಲ್ಲಿ ತನ್ನ ಪೋಷಕರಿದ್ದಾರೆ ಅಂತ ಅರ್ಥವಾಗಿ ಅಸಮಾಧಾನದಿಂದ ಮುಖ ಬದಲಾಯಿಸ್ಕೊಂಡಾಗ ನರೇಂದ್ರ ಅವ್ರ ಕಾರಿನ ಗಾಜಿಳಿಸಿ ತಲೆ ಹೊರ ಹಾಕಿ, ಎಷ್ಟು ಸಮಯ ಒಂದೇ ಜಾಗದಲ್ಲಿ ಇರ್ತೀಯ, ನಡಿ ಮನೆಗೆ ಬೇಗ, ತಡ ಆಗ್ತಿದೆ ಅಂತ ಕೂಗಿದ್ರು. ವಿಹಾನ್ ಕೋಪದಿಂದ, ಯಾವಾಗ ಮನೆಗೆ ಹೋಗಬೇಕು, ಯಾವಾಗ ಎಲ್ಲಿಗೆ ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು, ನೀವು ಹೇಳಬೇಕಾದ ಅಗತ್ಯ ಇಲ್ಲ ಅಂದ. ಈ ಕೊಬ್ಬನ್ನ ಕಡಿಮೆ ಮಾಡಿಕೊಂಡ್ರೆ ಬಾಳ್ತೀಯ, ಇಲ್ದಿದ್ರೆ ನೀನೇ ನಾಶವಾಗಿ ಹೋಗ್ತೀಯ ಅಂದಿದ್ದಕ್ಕೆ ವಿಹಾನ್ ನಿರ್ಲಕ್ಷ್ಯದಿಂದ ನೋಡ್ತಾ, ಅದು ನೋಡೋಣ ಬಿಡಿ, ಈಗ ಯಾಕೆ ಇವೆಲ್ಲ ಮಾತುಗಳು, ಈಗೇನು ನಾನು ಇಲ್ಲಿಂದ ಹೋಗಬೇಕಷ್ಟೇ ತಾನೇ, ಹೋಗ್ತೀನಿ. ವಿದಿಶಾಳನ್ನು ತನ್ನ ಮಡಲಲ್ಲಿ ಕೂರಿಸ್ಕೊಂಡಿದ್ದಾನೆ. ಹಾಗಂತ ಆಗಲೇ ವಿದಿಶಾ ತನ್ನ ಸೀಟ್ನಲ್ಲಿ ಮುದುರ್ಕೊಂಡು ಕೂತ್ಲು. ಅದು ಸ್ವಲ್ಪವೂ ಇಷ್ಟವಾಗದ ವಿಹಾನ್ ಅಸಹನೆಯಿಂದ ಅವಳ ಕಡೆ ಒಂದು ಬಾರಿ ನೋಡಿ ತನ್ನ ಹತ್ರ ಕೆಳೆದು, ನನಗೆ ನೀನು ಹೀಗಿದ್ರೇ ಆರಾಮ ಅನಿಸುತ್ತೆ ಅನ್ನುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿ ಡ್ರೈವಿಂಗ್ ಮಾಡ್ತಿದ್ರೆ ಅಸಹಾಯಕತೆಯಿಂದ ವಿಹಾನ್ ಹೆಗಲ ಮೇಲೆ ತಲೆ ಇಟ್ಟುಬಿಟ್ಲು ವಿದಿಶಾ. ವಿದಿಶಾಳನ್ನು ಸ್ವಲ್ಪವೂ ಲೆಕ್ಕಿಸ್ದ ವಿಹಾನ್ ತನ್ನ ಪಾಡಿಗೆ ತಾನು ಡ್ರೈವಿಂಗ್ ಮಾಡ್ಕೊಂಡು ಬಂಗ್ಲೆಗೆ ಹೊರಟೋದ. ಬಂಗ್ಲೆಗೆ ಬರತ್ಲೆ ವಿದಿಶಾಳ ಹೆಗಲು ತಟ್ಟಿ, ನಾವು ಇಲ್ಲಿರೋ ಮನೆ ಇದೆ ಅಂತ ತೋರಿಸ್ದ. ಈಗಾಗಲೇ ವಿದಿಶಾ ಇದಕ್ಕೂ ಮುನ್ನ ವಿಹಾನ್ ಇದು ವಿಲ್ಲವನ್ನು ನೋಡಿದ್ಲು, ಆದರೆ ಬಂಗ್ಲೆ ನೋಡಿರಲಿಲ್ಲ. ಯಾಕಂದರೆ ಹಿಂದಿನ ರಾತ್ರಿ ಅವರಿಬ್ಬರು ಇದ್ದದ್ದು ಆ ವಿಲ್ಲಾದಲ್ಲಿ, ವಿಹಾನ್ ಮಲಗೋ ಕೋಣೆಯಲ್ಲಿ. ವಿಹಾನ್ ಬಂಗ್ಲೆಗಿಂತ ತನ್ನ ವಿಲ್ಲಾದಲ್ಲೇ ಹೆಚ್ಚಾಗಿರ್ತಾನೆ ತನ್ನ ಇಷ್ಟದಂತೆ. ಅದು ಏಕೆ ಎಂಬುದು ಮುಂದೆ ಕಥೆಯಲ್ಲಿ ತಿಳಿಯುತ್ತೆ. ಬಂಗ್ಲೆಯನ್ನು ನೋಡಿ ವಿದಿಶಾ ಆಶ್ಚರ್ಯದಿಂದ ಬಾಯಿ ತೆರೆದು ನೋಡ್ತಿದ್ರೆ ಅವಳನ್ನ ನೋಡಿ ತನ್ನ ತುಟಿಯಂಚಲು ನಗು ತಂದು ಅವಳು ದವಡೆ ಕೆಳಗೆ ಕೈ ಇಟ್ಟು, ನೋಡಿ ಸಾಕಾಗಿದ್ದರೆ ಇನ್ನು ಮುಂದೆ ನಾವಿರೋದು ಇದೇ ಮನೆಯಲ್ಲಿ, ಇನ್ನು ಮುಂದೆ ಪ್ರತಿ ರಾತ್ರಿಯೂ ನಿನ್ನೆ ರಾತ್ರಿಯಿಂದೇ ಇರುತ್ತೆ ಈ ಮನೆಯಲ್ಲಿ, ನನ್ನ ಕೋಣೆಯಲ್ಲಿ. ಆದ್ದರಿಂದ ಸಿದ್ಧವಾಗಿರೋ ನನ್ನ ಪ್ರೀತಿಯ ವಿ ಅಂತ ಹೇಳಿದ ತಕ್ಷಣವೇ ಟಕ್ಕನೆ ವಿದಿಶಾ ಬಾಯಿ ಮುಚ್ಕೊಳ್ಳೋದ್ರ ಜೊತೆಗೆ ತಲೆ ತಗ್ಸಿದ್ಲು. ವಿಹಾನ್ ಗಮನಿಸದೇ ಇದ್ದ. ತಾನು ಎಷ್ಟೇ ಕಾಡ್ತಿದ್ರು ವಿದಿಶಾ ಒಂದು ಮಾತನ್ನು ಆಡದೇ ಇರೋದನ್ನು, ಆ ವಿಷಯ ವಿಹಾನಕ್ಕೆ ತುಂಬ ಕಿರಿಕಿರಿ ಆಯಿತು. ಅದಕ್ಕಾಗಿ ಬೇಕಂತಾನೆ ವಿದಿಶಾಳ ಸೊಂಟವನ್ನು ಗಟ್ಟಿಯಾಗಿ ಚಿವುಟಿ ಅವಳಿಂದ ಕಿರುಚಾಡುವಂತೆ ಮಾಡಿ, ಯಾಕೆ ಕಿರ್ಚಾಡ್ತಿದ್ಯಾ, ನಾನು ಚಿವುಟಿದ್ರೆ ಸಹಿಸ್ಕೊಳ್ಬೇಕಾದ್ರೆ ಇಷ್ಟು ಜೋರ ಕಿರ್ಚ್ತೀಯಾ, ಈಗ ನೀನು ಇಷ್ಟು ಜೋರ ಕಿರ್ಚಿದ್ದಕ್ಕೆ ಸುತ್ತಮುತ್ತಲವರೆಲ್ಲ ಏನು ಅಂದ್ಕೊಳ್ಬೇಕು, ಗಂಡ ಚಿವುಟಿದ ತಕ್ಷಣ ಹೆಂಡತಿ ಕಿರ್ಚಿದ್ಲು, ಕನಿಷ್ಠ ಪಕ್ಷ ಬುದ್ಧಿ ಇಲ್ಲ ಅಂದ್ಕೊಳ್ಬೇಕು, ಅಥವಾ ಗಂಡ ತುಂಬ ಕಟುಕ ಸೂಕ್ಷ್ಮ ಮನಸ್ಸಿನ ಹೆಂಡತಿಯೊಂದಿಗೆ ಹೇಗೆ ನಡ್ಕೊಳ್ಬೇಕಂತ ತಿಳಿದವನು ಅಂದ್ಕೊಳ್ಬೇಕು, ಏನೋ ಒಂದು ರೀತಿಯಲ್ಲಿ ನಮ್ಮಿಬ್ಬರ ಮಧ್ಯೆ ಸರಸ ಸಲ್ಲಪ್ಪ ನಡೀತಿದೆ ಅಂದ್ಕೊಳ್ಬೇಕು, ಎಲ್ಲರ ಕಣ್ಣುಗಳು ನಮ್ಮ ಮೇಲೆ ಇರಬೇಕು, ಮುಖ್ಯವಾಗಿ ನನ್ನ ಗಂಡ ನನ್ನ ಮಾತು ಕೇಳೋದೇ ಇಲ್ಲ ಅಂದ್ಕೊಳ್ಬೇಕಷ್ಟೇ ತಾನೇ ಅಂತ ಗಂಭೀರತೆಯಲ್ಲಿ ನಟಿಸ್ತಾ ಅಂದ. ಆ ಏಟಿಗೆ ಆಶ್ಚರ್ಯದಿಂದ ಬಾಯಿ ತೆರೆದು ದಿಶಾ, ಇಲ್ಲ ರೀ ನಾನು ಹಾಗಂದ್ಕೊಳ್ಳಿಲ್ಲ ಅಂತ ತಲೆ ಆಡಿಸಿದ್ಲು. ಅಷ್ಟಲ್ಲೇ ಗೇಡು ತೆರೆದ ವಾಚ್ಮೆನ್. ಅವನ ಕಡೆ ತೀಕ್ಷ್ಣವಾಗಿ ಒಂದು ನೋಟ ಬೀರಿದ ವಿಹಾನ್ ಕಾರಿನ ಗಾಜಿಳಿಸ್ಬೇಕು ಅಂದ್ಕೊಂಡ. ಆದರೆ ವಿದಿಶಾಳ ಸ್ಥಿತಿಯನ್ನು ನೋಡಿ ವಿದಿಶಾಳನ್ನು ಹೀಗೆ ತಾನು ತಪ್ಪದೆ ಬೇರೆ ಯಾರು ನೋಡಬಾರದು ಅನ್ನೋ ಕ್ರೂರ ಆಲೋಚನೆಯಿಂದ ವಾಚ್ಮೆನ್ನ ಕೆಲಸ ಆಮೇಲೆ ನೋಡ್ಕೊಳ್ಬಹುದು ಅಂದ್ಕೊಂಡು ಕಾರನ್ನು ಮುಂದಕ್ಕೆ ನುಗ್ಗಿಸ್ದ. ಕಾರು ನಿಲ್ಲಿಸುವ ಪೋರ್ಟಿಕೋದಲ್ಲಿ ಕಾರ್ ನಿಲ್ಲಿಸಿದ ನಂತರ ವಿದಿಶಾ ಪಕ್ಕಕ್ಕೆ ಜರುಗಲು ಹೋದಾಗ ಜರುಗೋದಕ್ಕೆ ಬಿಡದೆ ಅವಳ ಕುತ್ತಿಗೆ ಹಿಂಭಾಗದಲ್ಲಿ ಕೈಯಿಟ್ಟು ತನ್ನ ಹತ್ರ ಕೇಳ್ಕೊಂಡು ತುಟಿಗಳನ್ನ ಒಂದಿಂಚು ದೂರದಲ್ಲಿ ನಿಲ್ಲಿಸಿ ಅವಳ ಕಣ್ಣುಗಳನ್ನ ನೇರವಾಗಿ ನೋಡ್ತಾ, ಒಳಗೆ ಹೋದ್ಮೇಲೆ ಅತ್ತೆ ಮಾವ ನೀವೇ ನನ್ನ ಸರ್ವಸ್ವ, ನಾನು ನಿಮ್ಮನ್ನು ಬಿಟ್ಟಿರಲಾರೆ ಅಂತ ಅವ್ರ ಹಿಂದೆ ತಿರುಗದೆ ನೇರವಾಗಿ ನನ್ನ ಜೊತೆ ನನ್ನ ಕೋಣೆಗೆ ಬಾ, ಅಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ತುಂಬ ಸಮಯದ ಅಂತರ ಬಂದಿದೆ, ಸುಮಾರು 5 ಗಂಟೆ ಅಂತ ತುಂಟತನದಿಂದ ಹೇಳ್ತಿದ್ರೆ ವಿದಿಶಾ ಕಣ್ಗಡು ದೊಡ್ಡದು ಮಾಡಿದ್ಲು. ತನಗೆ ಹೀಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿದೆ ಸುಮ್ಮನಿದ್ರೆ ವಿಹಾನ್ ಕೋಪದಿಂದ, ಏನೇ ಇವನ್ನ ಬಡಬಡಿಸುತ್ತಲೇ ಇರ್ತಾನೆ, ನಾನು ಉತ್ತರ ಕೊಡೋದು ಏಕೆ, ಇವನಿಗೆ ಇಷ್ಟ ಬಂದಂತ ಮಾತಾಡ್ಕೊಳ್ಳಿ, ನಮ್ಗೆ ಅನಗತ್ಯ ಅಂತ ಅಂದ್ಕೊಳ್ತಿದ್ಯಾ, ಅದಕ್ಕೆ ನಾನು ಕೇಳಿದಕ್ಕೆ ಉತ್ತರ ಕೊಡ್ತಿಲ್ವಾ ಅಂತ 5 ಗಂಟೆಗಳ ಅಂತರದಿಂದ ತುಂಬ ಕೊಬ್ಬು ಹೆಚ್ಚಾಗಿದೆಯೇ ನಿನಗೆ, ಎಲ್ಲವನ್ನು ಇಳಿಸ್ತೀನಿ, ಪೂರ್ತಿ ಇಳಿಸ್ತೀನಿ, ಮದುವೆಯಲ್ಲಿ ನಿಮ್ಮಮ್ಮ ಕೂಡ ನನ್ನ ಮೇಲೆ ಕೂಗಾಡಿದ್ರು, ಇಬ್ಬರ ಕಥೆಯನ್ನು ಮುಗಿಸ್ತೀನಿ, ಪೂರ್ತಿ ಮುಗಿಸ್ತೀನಿ ಅಂತ ಸಿಟ್ಟಿನಿಂದ ಹೇಳ್ತಿದ್ದ. ವಿದಿಶಾ ಗಾಬರಿಯಿಂದ, ವಿಹಾನ್ ಅಂತ ಕೆಲಸ ಮಾಡಬೇಡಿ, ಅಮ್ಮ ಏನೂ ಮಾಡಿಲ್ಲ, ನನ್ನ ಮೇಲಿನ ಪ್ರೀತಿಯಿಂದಲೇ ನಿಮಗೆ ಎದುರು ಬಿದ್ದರು, ಪ್ಲೀಸ್ ಆಕೆಯನ್ನು ಮಾತ್ರ ಏನು ಮಾಡಬೇಡಿ ಅಂತ ಅಳ್ತಾ ಕೈ ಮುಗಿದ್ಲು. ಹೇಯ್ ನಿಲ್ಲಿಸು ನೀನು ಅಳುನ, ನೀನು ಅಳು ನೋಡ್ತಿದ್ರೆ ನಾನೇನೋ ಕ್ರೂರಿಯಂತೆ ವರ್ತಿಸ್ತಿದ್ದೀನಿ ಅನ್ನೋ ಹಾಗಿದೆ, ಈಗ ನಿಮ್ಮ ಅಮ್ಮನನ್ನು ನಾನು ಯಾಕೆ ಏನೋ ಮಾಡ್ತೀನಿ ಹೇಳು, ಹೆಚ್ಚೆಂದರೆ ಹೇಳ್ದೆ ಅಲ್ವಾ, ಆ ಕತ್ಲೆ ಕೋಣೆಯಲ್ಲಿ ಒಂದು ಹೊತ್ತು ಹಾಕಿಡ್ತೀನಿ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನೂ ಮಾಡೋದಿಲ್ಲ ತಾನೇ, ಅದಕ್ಕೆ ಮತ್ತೆ ನನ್ನ ಮೇಲೆ ನಿಂದನೆಗಳು, ಕ್ರೂರಿ ನನ್ನ ಮಗ, ನನ್ನ ಮಾತು ಕೇಳೋದಿಲ್ಲ, ಇವನು ಮಹಾ ವೇಸ್ಟು, ಇವನು ಹೇಳೋದು ನಾವು ಕೇಳಬೇಕು ವಿನಃ ನಾವು ಹೇಳೋದನ್ನು ಲೆಕ್ಸೋದಿಲ್ಲ ಅನ್ನುವಂತೆ ವರ್ತಿಸ್ತಿದ್ಯಾ, ಅರ್ಥ ಆಗ್ತಿದೆಯಾ, ಹೀಗೇನಾದರೂ ನೀನು ವರ್ತನೆ ಇತ್ತಂದರೆ ಪ್ರತಿದಿನ ಪ್ರತಿ ಹೊತ್ತು ನೀನು ಕೆನ್ನೆ ಪೆಟ್ಟು ತಿನ್ನುತ್ತೆ, ಅದರೊಂದಿಗೆ ಶಿಕ್ಷೆಯಾಗಿ ನಮ್ಮ ಕೋಣೆ ಬಾಗಿಲುಗಳು ಮುಚ್ಕೊಳ್ಳುತ್ತವೆ ಅನ್ನುತ್ತಾ ವಿದಿಶಾ ಅಳೋ ಮುಖ ಮಾಡಿಕೊಂಡ್ಳು. ನಿಜಕ್ಕೂ ಅವಳ ಮನಸ್ಸಿನ ಭಾವನೆ ಕೂಡ ವಿಹಾನ್ ಮಾತನಾಡಿದ್ದೆ, ಕ್ರೂರಿ ನನ್ನ ಮಗ ನನ್ನನ್ನು ಹಿಂಸಿಸ್ತಿದ್ದಾನೆ ಅಂದ್ಕೊಂಡ್ಳು, ಆದರೆ ಹೊರಗೆ ಮಾತ್ರ ಅನ್ನಲಿಲ್ಲ ಪಾಪ ವಿದಿಶಾ.
ವಿದಿಶಾಳ್ ಅಳೋ ಮುಖ ನೋಡಿ, ಏನೀಗ ನಾನು ನಿನ್ನ ಏನಾದರೂ ಹೊಡೆದ್ನ ಅಥವಾ ಕಚ್ಚಿದ್ನ ಅಳ್ತಿರೋದೇಕೆ? ಇನ್ನು ಮುಂದೆ ನೀನು ಅಳೋ ಮುಖ ನಿಲ್ಲಿಸಿದ್ರೆ ಒಳ್ಳೇದು. ಏನೋ ನಿರೀಕ್ಷಿಸಿ ನೀನು ಮದುವೆ ಆದರೆ ಎಲ್ಲ ಹಾಳು ಮಾಡ್ತಿದ್ಯಾ. ಆದರೂ ಯಾವ ರೀತಿ ಆ ಮಾತು ನೀನು ತುಂಬ ಚೆನ್ನಾಗಿದೆಯಾ ಅಂತ ಸಡನ್ನಾಗಿ ಶೃಂಗಾರಮಯವಾಗಿ ಬದಲಾಗಿದ್ದಕ್ಕೆ ವಿದಿಶಾ ಆಶ್ಚರ್ಯದಿಂದ ಕಂಡುಬಿಟ್ಲು. ಕ್ಷಣಕ್ಕೊಂದು ಮುಖ ತೋರಿಸಿದ್ದಾನೆ ವಿಹಾನ್. ಆ ಬದಲಾವಣೆಯನ್ನು ತಡ್ಕೊಳ್ಳಲಾಗದ ಅಮಾಯಕತೆನ ವಿದಿಶಾಳದ್ದು. ಆ ಅಮಾಯಕತೆಯೇ ಇಂದು ವಿಹಾನ್ ಎದುರಿಗೆ ಅವಳು ಇರುವಂತೆ ಮಾಡಿದೆ. ಮುಖ್ಯವಾಗಿ ತನ್ನ ಆವೇಶದಲ್ಲಿ ತಿಳಿಯದೆ ಬಾಯಿಗೆ ಬಂದಂತೆ ಮಾತಾಡಿದ್ರಿಂದ ಇಂದು ತನ್ನ ಜೀವನ ವಿಹಾನ್ ಕೈಯಲ್ಲಿ ಬಂದಿಯಾಗಿದೆ ಅಂತ ನೆನಪಿಗೆ ಬಂದು ಭಾರವಾಗಿ ಒಂದು ನಿಟ್ಟುಸಿರು ಬಿಟ್ಲು. ಅಷ್ಟರಲ್ಲಿ ವಿಹಾನ್ ತನ್ನ ತುಟಿಗಳಿಗೆ ಕೆಲಸ ಕೊಡ್ತಾ ವಿದಿಶಾಳ ಕೆನ್ನಿ ಮೇಲೆ ಆಡಿಸ್ತಾ ಸಡನ್ನಾಗಿ ಆಗಿ ಮಾಡಿದ್ರಿಂದ ವಿದಿಶಾ ಆಘಾತಕ್ಕೊಳಗಾಗಿ ಗೊಂಬೆ ಅಂತ ಕಲ್ಲಾಗಿ ನಿಂತುಬಿಟ್ಲು. ವಿದಿಶಾಳಿಂದ ಒಂದು ಸಣ್ಣ ಪ್ರತಿಕ್ರಿಯೆ ಬರದೇ ಇದ್ದಿದ್ದರಿಂದ ವಿಹಾನ್ ಕಿರಿಕಿರಿ ಅನಿಸಿ ತನ್ನ ತಲೆ ಎತ್ತಿ ಕಲ್ಲಾಗಿದ್ದವಳನ್ನ ನೋಡಿ ತಲೆ ಮೇಲೆ ಮಟ್ಟೋದ್ರೊಂದಿಗೆ ಅದೇ ಸಮಯದಲ್ಲಿ ವಿದಿಶಾಳ ಕೆನ್ನೆಯನ್ನು ತನ್ನ ಹಲ್ಲಿನಿಂದ ಕಚ್ಚಿಬಿಟ್ಟು, ನಾನು ಶೃಂಗಾರದ ಮೂಡ್ನಲ್ಲಿದ್ದಾಗ ನೀನು ಕೂಡ ನನಗೆ ಸಹಕರಿಸಬೇಕು, ಆದರೆ ಹೀಗೆ ಕಲ್ಲಾಗಿ ನಿಲ್ಲೋದೇನು? ರಾತ್ರಿ ಕಿರಿಸ್ತೀಯಲ್ಲ ನೋಡು, ಹಾಗೆ ನೀನು ಕಿರಿಸ್ತಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ರಾತ್ರಿ ನೀನು ವರ್ತಿಸಿದಂತೆ ಪ್ರತಿ ರಾತ್ರಿ ಇರುತ್ತೆ. ಹೇಳಿದೆ ಅಲ್ವಾ, ಈಗ ಮನೆಯೊಳಗೆ ಹೋದ್ಮೇಲೆ ಪೂಜೆ ಪುನಸ್ಕಾರ ಅಂತ ಹಿರಿಯರ ಮುಂದೆ ಮೂಕ ಪ್ರಾಣಿ ಅಂತ ಕೂತ್ಕೊಳ್ದೆ ನನಗೋಸ್ಕರ ನನ್ನ ಕೋಣೆಗೆ ಬಂದುಬಿಡು. ನಾನು ಮುಂಚೆ ಹೊರಟು ಹೋದರೂ ಸರಿ, ನಿಮಿಷದ ವ್ಯತ್ಯಾಸದಲ್ಲಿ ನೀನು ನನ್ನ ಹತ್ರ ಬರಬೇಕು. ಬರೆದಿದ್ರೆ ನಾಳೆ ಬೆಳಗ್ಗೆವರೆಗೆ ನಮ್ಮ ಕೋಣೆ ಬಾಗಿಲು ತೆರೆಯೋದಿಲ್ಲ. ಒಳಗೆ ನಡೆಯುತ್ತೆ ಅಂತ ನಿನಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಕುಹಕದ ನಗುವಿನೊಂದಿಗೆ ಅನ್ನಲು ವಿದಿಶಾ ಹೆದರಿ, ಇಲ್ಲ ಇಲ್ಲ ವಿಹಾನ್, ಬಂದುಬಿಡ್ತೀನಿ ನಾನು ಅಂದ್ಲು. ಅದು ಒಳ್ಳೆ ಹುಡುಗಿ ಲಕ್ಷಣ ಅಂದರೆ? ಇಲ್ಲ ಇಲ್ಲ, ಒಳ್ಳೆ ಹೆಂಡತಿ ಲಕ್ಷಣ. ಹೀಗೆ ಗಂಡನ ಅಡಿಯಾಳಾಗಿ ನಡೀಬೇಕು. ಹೌದು, ಒಂದು ಬಾರಿ ವಿಹಾನ್ ಅವರೇ, ಮತ್ತೊಂದು ಬಾರಿ ಮನಸ್ಸಿನಲ್ಲಿ ಕ್ರೂರಿ ನನ್ನ ಮಗನೇ, ಇನ್ನೊಂದು ಬಾರಿ ಏನ್ರೀ ಅನ್ನುತ್ತಾ ಬೇರೆ ಬೇರೆಯಾಗಿ ಕರೀತಿದ್ಯಾ? ಒಂದು ಕರಿವಿಕೆಗೆ ಬದ್ಧಳಾಗಿರೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ದ. ವಿಹಾನ್ ಪ್ರಶ್ನೆಗೆ ವಿದಿಶಾ ಮೂರ್ಖ ಮುಖ ಮಾಡ್ಕೊಂಡು ನೋಡಿದ್ಲೆ ವಿನಃ ಉತ್ತರ ಹೇಳೋದಕ್ಕಾಗಲಿಲ್ಲ. ಹೇಳಿದ್ರೆ ಮತ್ತೇನಾದರೂ ಮಾಡ್ತಾನೆ ಅಂತ ಭಯದಿಂದ. ಅವಳ ಮುಖ ನೋಡಿ ಬೇಸರ ಅನಿಸಿದ್ರು ವಿಹಾನ್. ಅದಕ್ಕೆ ನಾನೇ ನಿನ್ಗೆ ಆಯ್ಕೆಗಳೇನು ಇಲ್ಲದಂತೆ ಹೇಳ್ತಿದ್ದೀನಿ. ಇನ್ನು ಮುಂದೆ ನೀನು ನನ್ನ ವಿಹಾನ್ ಸರ್ ಅಂತ ಕರಿಬೇಕು, ಅರ್ಥ ಆಯ್ತಾ? ಏನಂತ ಕರೀತೀಯಾ ಅಂತ ಗಂಭೀರವಾಗಿ ನೋಡ್ತಾ ಕೇಳಿದ್ರೆ ಹೆದರಿಕೆಯಿಂದ ಉಗುಳು ನುಂಗ್ತಿದ್ದು ವಿದಿಶಾ ವಿಹಾನ್ ಸರ್ ಅಂದ್ಲು. ಅಬ್ಬಾ, ಇದರ ಧ್ವನಿ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಅದರಿಂದ ವಿಹಾನ್ ಸರ್ ಬೇಡ. ಇನ್ನೇನು ಹೆಸರಿದೆ? ಆದಿ. ಹೌದು, ನೀನು ನನ್ನ ಆದಿತ್ಯ ಅಥವಾ ಆದಿ ಸರ್ ಅಂತ ಕರಿ, ಚೆನ್ನಾಗಿದೆ. ಎಲ್ಲರಂತೆ ನೀನು ಮಾಮೂಲಾಗಿ ಕರೆದ್ರೆ ನನ್ನ ಹೆಂಡತಿ ಹೇಗಾಗ್ತೀಯಾ? ಆದ್ದರಿಂದ ಇನ್ನು ಮುಂದೆ ನೀನು ನನ್ನ ಆದಿ ಸರ್ ಅಂತ ಕರಿಬೇಕು. ನಾನು ನಿನ್ನ ಶೃಂಗಾರವಾಗಿ ವಿಜಿ ಬೇಬಿ ಅಂತ ಕರಿತೀನಿ, ಓಕೆನಾ? ಯಾರು ನೀನು ಎದುರಿದ್ರು ಸರಿ, ನೀನು ಮಾತ್ರ ನನ್ನ ಆದಿ ಅಥವಾ ಆದಿ ಸರ್ ಅಂತ ಕರಿಬೇಕು. ಆದಿ ಸರ್ ಇದು ತುಂಬ ಚೆನ್ನಾಗಿದೆ, ಅದರಿಂದ ಹೇಗೆ ಕರಿತೀಯ ಅನ್ನೋದು ನಿನ್ನ ಇಷ್ಟ. ನಾನು ಬೇಡ ಅನ್ನಲ್ಲ, ಯಾಕಂದರೆ ನೀನು ಏಕವಚನದಲ್ಲಿ ಕರೆದ್ರೆ ನನ್ನ ಮೇಲೆ ನಿನಗೆ ಹಕ್ಕು ಬಂದಂತಾಗುತ್ತಲ್ವ, ಅದು ನಂಗೆ ಸ್ವಲ್ಪವೂ ಇಷ್ಟ ಇಲ್ಲ. ನಾನಿಂದು ಇತರರ ಮೇಲೆ ಆಜ್ಞೆ ಮಾಡಲಾರೆ, ಆದರೆ ನನ್ನ ಮೇಲೆ ಮತ್ತೊಬ್ಬರು ಆಜ್ಞೆ ಮಾಡಬಾರ್ದು, ಅದು ನಾನು ಇಷ್ಟಪಡೋದಿಲ್ಲ. ಅದರಿಂದ ನೀನು ನನಗೆ ತಕ್ಕಂತೆ ನಡ್ಕೊಂಡ್ರೆ ನಿನ್ನ ಜೀವನ ಶಾಂತಿಯುತವಾಗಿ ನಿನ್ನಂತೆ ಪ್ರಶಾಂತವಾಗಿ ಸಾಗುತ್ತೆ. ಇಲ್ಲ ಅಂದರೆ ರಾಕ್ಷಸವಾಗಿ ಬದಲಾಗುತ್ತೆ, ಅದು ಕೂಡ ನನ್ನಿಂದಲೇ. 2 ರೂಪಗಳು ನನ್ನಲ್ಲೇ ಇವೆ. ನಿನ್ನ ವರ್ತನೆಗೆ ತಕ್ಕಂತೆ ನನ್ನೊಳಗಿಂದ ಹೊರಬರುತ್ತೆ. ಆದ್ದರಿಂದ ನೀನು ಹತೋಟಿಯಲ್ಲಿದ್ದು ನನ್ನ ಕ್ರೂರ ಲಕ್ಷಣಗಳನ್ನ ಹತೋಟಿಯಲ್ಲಿಡು ಅಂತ ಕ್ರೂರ ನಗುವಿನೊಂದಿಗೆ ಹೇಳಿ, ನಡಿ, ಗೊಂಬೆ ಅಂತ ಕೂತಿದ್ಯಾ ನನ್ನ ಮಡಿಲಲ್ಲಿ? ಇದೇನಾದರೂ ಆರಾಮಾಗಿದೆಯಾ ಏನು? ನಾಚಿಕೆ ಇಲ್ಲದೆ ಹಾಗೆ ಇದೆಯಾ ಅಂತ ಎಲ್ಲವನ್ನ ತಾನೇ ಅಂತ ಕನಿಷ್ಠ ಪಕ್ಷ ವಿದಿಶಾಳಿಗೆ ಯೋಚಿಸೋ ಅವಕಾಶವನ್ನು ಕೊಡದೆ ಅವಳನ್ನ ಪಕ್ಕಕ್ಕೆ ತಳ್ಳಿ, ಮತ್ತೊಂದು ವಿಷಯ, ಕಾರತ್ವಾಗಿ ನೀನು ಹೇಗೆ ನೀಟಾಗಿ ಸೀರೆ ಉಟ್ಕೊಂಡಿದ್ಯೋ ಅಷ್ಟೇ ನೀಟಾಗಿ ಕೆಳಗಿಳಿಬೇಕು. ಯಾರಿಗಾದರೂ ನಿನ್ನ ಶರೀರದ ಭಾಗ ಕಾಣಿಸಿದ್ರೆ ಗೊತ್ತಲ್ಲ ನನ್ನ ಬಗ್ಗೆ, ಕಾಣಿಸಿದ ಭಾಗ ಕ್ಷಣಾರ್ಧದಲ್ಲಿ ಕೆಂಪು ಮತ್ತು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ ಕೆಳಗಿಳಿಯುತ್ತಾ 2 ನಿಮಿಷ ಸಮಯ ನೀಡಿಳಿದ. ವಿಹಾನ್ನ ರೂಪಗಳನ್ನ ತಡ್ಕೊಳ್ಳಲಾಗದೆ ವಿದಿಶಾ ಮೊದಲು ಸ್ಥಗಿತಗೊಳ್ಳಲು ಸಿದ್ಧವಾಗಿದ್ದರು. ವಿಹಾನ್ ಇಟ್ಟಿದ್ದ ಕೊನೆ ಸಮಯವನ್ನು ಮನಸ್ಸು ಪದೇ ಪದೇ ನೆನಪಿಸ್ತಿದ್ದರಿಂದ ಬಂದು ಹಾಕಿ ಸೀರೆಯನ್ನು ಗಬಗಬನೆ ಸರಿಪಡಿಸ್ಕೊಂಡು ಕೆಳಗಿಳಿದು ಎಲ್ಲೂ ಕಾಣಿಸಂತೆ ಜಾಗರೂಕತೆಯಿಂದ ಸೀರೆ ಹೊಂದಿಸ್ಕೊಂಡ ನಂತರ ನೇರವಾಗಿ ತನ್ನ ಕಡೆ ನೋಡ್ತಿದ್ದ ವಿಹಾನನ್ನು ನೋಡಿ ತಲೆ ತಗ್ಸಿ ಆಯಿತು ಅಂದ್ಲು ಸಣ್ಣದಾಗಿ. ಸರಿ, ಹಾಗಾದರೆ ಹೀಗೆ ಬಾ ಅಂತ ವಿಹಾನ್ ಹತ್ರ ಕರೆದಾಗ ವಿದಿಶಾ ಹೆದರುತ್ತಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಮಧುವಣಗಿತ್ತಿಯಂತೆ ನಡೀತಿದ್ರೆ ವೇಗವಾಗಿ ಬಾ ಅಂದ. ಆ ಧ್ವನಿಗೆ ವಿದಿಶಾಳ ಹೃದಯದ ಬಡಿತ ರೈಲಿನ ವೇಗದೊಂದಿಗೆ ಸ್ಪರ್ಧಿಸ್ತಿದ್ರೆ ಒಲಿಂಪಿಕ್ಸ್ನಲ್ಲಿ ಓಡ್ದಂತ ಓಡಿ ವಿಹಾನ್ ಎದುರಿಗೆ ನಿಲ್ಲುತ್ತಲೇ ಅವಳ ಸೊಂಟದ ಮೇಲೆ ಕೈ ಹಾಕಿದ ವಿಹಾನ್, ಇದನ್ನು ಯಾರಿಗೆ ತೋರಿಸ್ತಿದ್ಯೇ? ಈ ಪ್ರದರ್ಶನ ಏನು ನನಗೆ ಮಾತ್ರ ಕಾಣಿಸ್ಬೇಕಾದನ್ನು ಎಲ್ರಿಗೂ ತೋರಿಸ್ತೀಯಾ ಅಂತ ಸೊಂಟದ ಮೇಲೆ ಚಿವುಟಿ ಅದನ್ನು ಸರಿಪಡಿಸ್ಕೊ ಅಂದ. ವಿದಿಶಾ ಮನಸ್ಸಿನಲ್ಲಿ ಅಳೋದನ್ನು ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ವಿಹಾನ್ ವರ್ತನೆಗೆ. ವಿಹಾನ್ಗೆ ಎದುರು ಬೀಳೋಷ್ಟು ಧೈರ್ಯ ಇಲ್ಲ, ಎದುರು ಬಿದ್ದು ಬದುಕೋ ಶಕ್ತಿಯೂ ಇಲ್ಲ. ಒಂದು ವೇಳೆ ತಾನು ಎದುರು ಬಿದ್ದರೆ ತನ್ನನ್ನು ಕೇವಲ ಇಂಥ ನರಕಕ್ಕೆ ತಡ್ತಾನೆ, ಅದೇ ತನಗೆ ಸಂಬಂಧಿಸಿದವ್ರನ್ನ ಪ್ರಾಣ ಸಹಿತ ಇರ್ದಂಗೆ ಮಾಡ್ತಾನೆ ಅಂತ ಕಟುಕ ಅವನು. ಅದಕ್ಕಾಗಿ ವಿಹಾನ್ ಮುಂದೆ ಆ ರೀತಿ ಇರ್ತಾಳೆ, ಇಲ್ದಿದ್ರೆ ಅವನು ಮಾಡಿದ ಕೆಲಸಕ್ಕೆ ನಿನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಹಾನ್ ಮರ್ಯಾದೆ ಕಳೀತಿದ್ಲು. ಆ ಧೈರ್ಯ ಇಲ್ಲದೆ ಹೀಗೆ ವಿಹಾನ್ ಕೈಯಲ್ಲಿ ಒದ್ದಾಡ್ತಿದ್ದಾಳೆ. ವಿದಿಶಾ ಸೀರೆ ಸರಿಪಡಿಸ್ಕೊಂಡ ನಂತರ, ಹೌದೇ, ನನಗೊಂದು ಅನುಮಾನ,
ನಿನ್ನೆ ತುಂಬ ಅತ್ತೆ ಮತ್ತು ಕಿರ್ಚಾಟ ಅಳುವಿನೊಂದಿಗೆ ರೊಚ್ಚಿಗೆದ್ದೆ. ನನಗೆ ಎದುರು ಬಿದ್ದೆ. ಎಲ್ಲವನ್ನು ಮಾಡಿ ನೀನು ಬೆಳಗ್ಗೆ ನನ್ನ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ನಿನ್ನ ಇಷ್ಟವನ್ನು ತಿಳಿಸ್ದೆ. ಇನ್ನು ಮದುವೆ ನಡೆದ ಮರುಕ್ಷಣವೇ ನಿನ್ನ ಹೆಣ್ಣಿನ ಲಕ್ಷಣ ಜಾಗೃತವಾಗಿ ಬಂದಂತೆ ನಾನು ಹೇಳಿದ ಪ್ರತಿಯೊಂದು ಮಾತನ್ನು ಕೇಳ್ತಿದ್ಯಾ? ಈ ಹಠಾತ್ ಬದಲಾವಣೆ ಏನಂತ ಸ್ವಲ್ಪ ವಿವರಿಸ್ತೀಯಾ ಅಂತ ವ್ಯಂಗ್ಯವಾಗಿ ಕೇಳ್ದ. ವಿದಿಶಾ ಮನಸ್ಸಿನಲ್ಲಿ ಬದಲಾಗದಿದ್ದರೆ ಹೇಗೆ? ಕ್ರೂರಿ, ನನ್ನ ಅಮ್ಮನನ್ನ ಕೊಂದು ಬಿಡ್ತೀಯಲ್ವಾ? ನಾನು ಬದಲಾಗದಿದ್ರೆ ಅದಕ್ಕೆ ಕತ್ತೆ ಅಂತೆ ನೀ ಏನು ಮಾಡ್ತಿರೋ ಬಾಯಿ ಮುಚ್ಕೊಂಡಿದ್ದೀನಿ. ಶರೀರದ ನೋವುಗಳು ವಿಪರೀತವಾಗಿದ್ದರೂ ನಿನಗೆ ಎದುರು ಹೇಳ್ತಿಲ್ಲ. ಈಗ ನಿನ್ನ ಏಟಿ ಕೋಪ ಆವೇಶ ತಂದ್ಕೊಂಡು ಬರ್ತಿದ್ರು ಒಂದು ಮಾತು ಆಡ್ತಿಲ್ಲ. ಕೇವಲ ನಮ್ಮನಿಗಾಗಿ, ನನ್ನವ್ರಿಗಾಗಿ. ಇಲ್ದಿದ್ರೆ ನಿನ್ನಂಥ ಕ್ರೂರಿ ನನ್ನ ಮಗನನ್ನ ಯಾರು ಬರೆಸ್ತಾರೆ? ನಿನ್ನ ಅಮ್ಮನಂಥವ್ರನ್ನ ಬಿಟ್ಟು ಅಂದ್ಕೊಂಡು ಹೊರಗೆ ಮಾತ್ರ ಅಮಾಯಕತೆಯ ರಾಯಭಾರಿಯಂತೆ ಅಂದರೆ, ಆದಿ ಸರ್, ನೀವು ಏನು ಹೇಳಿದ್ರೆ ನಾನು ಅದನ್ನೇ ಮಾಡ್ಬೇಕು ತಾನೇ? ಮಾಡ್ತಿದ್ರೆ ನಿಮ್ಮ ಶಿಕ್ಷೆ ಹೇಗಿರುತ್ತೆ ಅಂತ ನಾನು ನೋಡಿದ್ನಲ್ಲ ಅಂತ ಕಣ್ಣೀರು ತಡಿತಾ ಹೇಳಿದ ತಕ್ಷಣವೇ, ಗುಡ್, ಈ ಮಟ್ಟಿಗೆ ಆಲೋಚನೆ ಇದ್ರೆ ಒಳ್ಳೇದೆ, ಇನ್ನಡಿ ಅಂತ ವಿದಿಶಾಳ ಹೆಗಲ್ಸುತ್ತಾ ಕೈ ಹಾಕಿ ಹೊಸ್ತಿಲ ಕಡೆ ನಡೆದ. ಅಷ್ಟರಲ್ಲಿ ನೀನಿಮ ಅವ್ರು ಉಳಿದವರು ಬಂದು ಸುಚಿತ್ರಾಳ ಕೈಯಿಂದ ದೃಷ್ಟಿ ತೆಗೆಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರೆ ನರೇಂದ್ರ ಅವರು ಪೋಟಿಕೋಗಿ ಹೋದಾಗಲೇ ವಿಹಾನ್ ಕೆಳಗಿಳಿಯೋದು ವಿದಿಶಾ ಇಳಿಯೋದೇ ಇರೋದು ನೋಡಿ ವಿಹಾನ್ ಬಾಯಿಂದ ಬಂದು ಸೀರೆ ಜಾಗರೂಕತೆಯಿಂದ ಉಟ್ಕೋ ಅನ್ನೋ ಮಾತು ಕೇಳಿ ಹಿಂದೆ ಕೊಟ್ಟೋದು. ಅಲ್ಲೇ ಇದ್ರೆ ವಿಹಾನ್ನಲ್ಲಿರೋ ಕುರುರಿ ಹೊರಬರ್ತಾನೆ ಅಂತ. ಅದಕ್ಕಾಗಿ ಹೊಸ್ತಿಲ ಬಳಿ ಕಾಯ್ತಿದ್ದಾನೆ ವಿಹಾನ್, ವಿದಿಶಾ ಅವರಿಗಾಗಿ. ಇನ್ನು ಅವರಿಬ್ಬರು ಬರುತ್ತಲೇ ಹೊಸ್ತಿಲೊಳಗಿಂದ ಒಳಗೆ ಹೆಜ್ಜೆ ಇಡಲು ಹೊರಟಿದ್ದ ವಿಹಾನ್ನ ತಡೆದು, ನಿಲ್ಲೋ, ಎಲ್ಲದಕ್ಕೂ ತರಾತುರಿ ನಿನಗೆ. ಮದುವೆ ತರಾತುರಿ, ಈಗಲೂ ತರಾತುರಿ. ಕನಿಷ್ಠ ಪಕ್ಷ ಶಾಸ್ತ್ರವನ್ನಾದರೂ ನಮ್ಗೆ ಮಾಡೋದಕ್ಕೆ ಬಿಡ್ತೀಯಾ ಅಥವಾ ಅದನ್ನು ನೀನೇ ಮುಗಿಸ್ತೀಯೋ ತಿಳಿಯೋದು. ಮೊದಲು ಒಳಗೆ ಬಾ, ನಿನ್ನ ಕಥೆ ಮುಗಿಸ್ತೀನಿ ಅಂತ ಗಂಭೀರವಾಗಿ ಹೇಳಿ ವಿದಿಶಾಳ ಕಡೆ ನೋಡ್ತಿದ್ರು. ವಿದಿಶಾ ಮನಸ್ಸಿನಲ್ಲಿ, ಅಯ್ಯೋ ಆಂಟಿ, ನಿಜಕ್ಕೂ ಮದುವೆಗೆ ಮುಂಚೆ ಕತೆ ಮುಗಿಸ್ಬಿಟ್ಟಿದ್ದಾನೆ ನಿಮ್ಮ ಮಗನಿಗೆ ಆತುರ ತುಂಬ ಹೆಚ್ಚು ತಾನೆ ಅಂತ ಕೋಪದಿಂದ ಅಂದ್ಕೊಂಡು, ನೀವಾದರೂ ನಿಮ್ಮ ಮಗನನ್ನು ಸ್ವಲ್ಪ ಹತೋಟಿಯಲ್ಲಿಡಬೇಕಿತ್ತು. ಒಂದು ವೇಳೆ ನೀವೆಲ್ಲರೂ ಈ ಕ್ರೂರಿಯನ್ನು ಹತೋಟಿಯಲ್ಲಿಟ್ಟಿದ್ರೆ ಇಂದು ನನ್ನಂಥ ಅಮಾಯಕಿ ನಿಮ್ಮ ಮಗನಿಗೆ ಬಲಿಯಾಗ್ತಿರ್ಲಿಲ್ಲ. ಎಲ್ಲವನ್ನು ನೀವೇ ಮಾಡಿದ್ದೀರಿ. ನೀವೇ ನಿಮ್ಮ ಮಗನನ್ನು ಹೀಗೆ ಕ್ರೂರಿಯನ್ನಾಗಿ ಮಾಡಿ ನನ್ನ ಮೇಲೆ ಬಿಟ್ಟಿದ್ದೀರಿ ಅಂತ ನರೇಂದ್ರ ಅವ್ರನ್ನ ನೀಲಿಮ ಅವ್ರನ್ನ ಒಟ್ಟಿಗೆ ಬೈದ್ಕೊಳ್ತಾ ಹೊರಗೆ ಮಾತ್ರ ಅಮಾಯಕತೆ ನಟಿಸ್ತಾ ಕಣ್ಣೀರನ್ನ ಹತ್ತಿಕೊಂಡಂತೆ ಹಾವಭಾವ ನೀಡಿದ್ಲು. ವಿದಿಶಾಳೆ ಕಣ್ಣೀರು ಬರ್ತಿಲ್ಲ. ಆದರೆ ಈಗಾಗಲೇ ಅವು ರಾತ್ರಿ ಒಣಗಿ ಹೋಗಿವೆ ವಿಹಾನ್ ಮಾಡಿದ ಕೆಲಸದಿಂದ. ಈ ಕೇವಲ ತನ್ನ ಜೀವನ ವಿಹಾನ್ ಕೈಯಲ್ಲಿ ಪೂರ್ತಿಯಾಗಿ ಸಿಕ್ಕಾಕೊಂಡಿದೆ. ಅದಕ್ಕೆ ಇಲ್ಲಿವರೆಗೆ ಬಂದಿದ್ದಾಳೆ. ಇಲ್ದಿದ್ರೆ ಎದುರು ಬಿದ್ದು ತನ್ನ ಅಮ್ಮನ ಜೊತೆ ಆಸ್ಪತ್ರೆಯಲ್ಲಿ ದಾಖಲಾಗ್ತಿದ್ಲು. ಅದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಸುಚಿತ್ರ ಆರತಿ ಕರ್ಪೂರದೊಂದಿಗೆ ಕೆಂಪು ನೀರು ತೆಗೆದುಕೊಂಡು ಹೊಸ್ತಿಲ ಬಳಿ ಬರೋದು ವಿಹಾನ್ ಕಿರಿಕಿರಿಯಿಂದ, ಇದೆಲ್ಲ ಏನು ಸುಚಿ ಅಂತ ಕೇಳಿದ್ರೆ ಸುಚಿತ್ರ ಹೆದರ್ತಿ, ಅದು ಅಣ್ಣ, ದೊಡ್ಡಮ್ಮ ಹೇಳಿದ್ರು. ನೀಲಿಮ ಅವರು ಅಷ್ಟರಲ್ಲೇ ಬಂದು ಕಳಿಸಿ ತುಂಬ ಹಕ್ಕಿ ಹಾಕಿ ಸೇರನ್ನು ಹೊಸ್ತಿಲ ಮೇಲಿಟ್ಟು, ನೀನು ತಿಳಿಯೋದಿಲ್ಲ ಇವೆಲ್ಲ. ಹೇಗೋ ನಮಗೆ ಹೇಳಿದೆ ನೀನು ಇಷ್ಟಕ್ಕೆ ಮದುವೆ ಅದೇ, ಕನಿಷ್ಠ ಇವನ್ನಾದರೂ ಮಾಡೋದಕ್ಕೆ ಬಿಡು ಅಂದರು. ವಿಹಾನ್ ಕಿರಿಕಿರಿಯಿಂದ, ಇವೇ ನನಗೆ ಇಷ್ಟ ಆಗೋದಿಲ್ಲ ಮಮ್ಮಿ. ಎಷ್ಟು ಬಾರಿ ಹೇಳಿದ್ರು ನೀವು ಬದಲಾಗೋದಿಲ್ಲ. ಏನೋ ಬೇಗ ಒಂದು ಮುಗಿಸಿ, ನಮ್ಗೆ ಅರ್ಜೆಂಟ್ ಕೆಲಸ ಇದೆ ವಿದಿಶಾಳ ಕಡೆ ನೋಡ್ತಾ ಹೇಳಿದ ಕುಹಕದ ನಗುವಿನೊಂದಿಗೆ. ಅದನ್ನು ಗಮನಿಸಿದ ಸುಚಿತ್ರ ಗಬಗಬನೆ ದೃಷ್ಟಿ ತೆಗೆದು ಕನಿಷ್ಠ ಪಕ್ಷ ನಂಟಸ್ತನ ಕಾಣಿಕೆ ಕೇಳೋ ಆಲೋಚನೆ ಕೂಡ ಇಲ್ಲದೆ ಪಕ್ಕಕ್ಕೆ ಸರಿತಿದ್ದಾಗ ಅವಳ ಕಣ್ಣುಗಳಲ್ಲಿನ ಭಯ ನೋಡಿ ನೀಲಿಮ ಅವರು ಸುಲೇಖ ಅವರು ಒಂದು ನಿಟ್ಟುಸಿರು ಬಿಟ್ಟರು. ಆ ಮನೆಯಲ್ಲಿ ಅತ್ಯಂತ ಕಾಂಪ್ಲಿಕೇಟೆಡ್ ಪರ್ಸನ್ ಯಾರಾದರೂ ಇದ್ದಾರೆ ಅನ್ನೋದು ವಿಹಾನ್ ಮಾತ್ರ. ವಿಹಾನ್ ಏನು ಹೇಳಿದ್ರೆ ಅದು ನಡಿಬೇಕು. ನಡೀಲಿಲ್ವೇ ಅವನ ಹಠಮಾರಿತನದೊಂದಿಗೆ ಅವನಲ್ಲಿರೋ ಕ್ರೂರ ಲಕ್ಷಣಗಳು ಹೊರಬಂದು ತನಗೆ ಬೇಕಾದನ್ನು ಸಾಧಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅದು ಬಾಲ್ಯದಿಂದಲೂ ವಿಹಾನ್ಗೆ ಇರೋ ಅಭ್ಯಾಸ. ಆದರೆ ಈ ಅಭ್ಯಾಸ ಇದುವರೆಗೆ ಕೇವಲ ವಸ್ತುಗಳ ಮೇಲಿದ್ದರೆ ಈಗ ಮಾತ್ರ ವಿದಿಶಾಳ ಮೇಲೆ ಬಂದಿದೆ. ಅದು ಯಾಕೆ ಎಂಬುದು ನಾವು ಮುಂದೆ ಕಥೆಯಲ್ಲಿ ತಿಳಿಯೋಣ. ವೈಭೋಗದಿಂದ ಮನೆಯೊಳಗೆ ಹೆಜ್ಜೆ ಇಟ್ಟ ವಿಹಾನ್ ತನ್ನೊಂದಿಗೆ ವಿದಿಶಾಳನ್ನು ಬಲಗಾಲಿಟ್ಟು ಒಳಗೆ ಬರುವಂತೆ ಮಾಡಿದ ನಂತರ ನೀಲಿಮ ಅವರು ಪೂಜೆ ಕೋಣೆಯಲ್ಲಿ ದೀಪ ಹಚ್ಚೋದಕ್ಕೆ ಹೇಳ್ತಿದ್ದಾಗ, ಇವೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೇ ಮಾಮ್, ಇನ್ಯಾಕೆ ಇವೆಲ್ಲ ಮಾಡಿಸ್ತೀಯಾ ಅಂತ ಅಸಹನೆಯಿಂದ ಅಂದ. ನಿನ್ನ ಬಗ್ಗೆ ತಿಳಿದು ನಿನಗೆ ಹೇಳ್ತೀನ ವಿಕ್ಕಿ. ನಾನು ಹೇಳಿದ್ದು ವಿದಿಶಾಳಿಗೆ. ಹೇಗೆ ನಡೆದ್ರು ಏನು ನಡೆದ್ರು ವಿದಿಶಾ ಈಗ ನಮ್ಮ ಮನೆ ಸೊಸೆಯಾಗಿ ತನ್ನ ಜವಾಬ್ದಾರಿಯನ್ನು ತಾನು ನಿಭಾಯಿಸಬೇಕು ಅಂತ ಗಂಭೀರವಾಗಿ ಹೇಳಿದ್ರು. ಓಹೋ, ಹಾಗೆ ಬಂದ್ಯ ಮಾಮ್. ಆದರೆ ನನ್ನ ವಿಧಿ ಬೇಬಿ ಈ ಮನೆ ಸೊಸೆ ಆಗೋದಕ್ಕಿಂತ ಮುಂಚೆ ನನ್ನ ಹೆಂಡತಿ ಆಗಿದ್ದಾಳೆ. ಅಂದರೆ ಎಲ್ಲ ಜವಾಬ್ದಾರಿಗಳಿಂದ ದೊಡ್ಡ ಜವಾಬ್ದಾರಿ ಗಂಡರನ್ನು ನೋಡ್ಕೊಳ್ತಾನೆ. ಅದು ಭಾರತೀಯ ಸಂಪ್ರದಾಯವೂ ಹೌದು. ಅದು ನೆನಪಿಲ್ವೇನು ನಿನಗೆ? ಈಗ ನನಗೆ ವಿಧಿ ಬೇಬಿ ಅಗತ್ಯ ತುಂಬ ಇದೆ. ಆದ್ದರಿಂದ ಈಗ ಈ ಕಾರ್ಯಕ್ರಮಗಳನ್ನೆಲ್ಲ ಇಡಬೇಡಿ ಅಂತ ವಿದಿಶಾಳ ಕೈಯನ್ನು ಹಿಡಿದು ಎಳ್ಕೊಂಡು ಹೋಗುವಷ್ಟರಲ್ಲೇ ಹಿಂದಿನಿಂದ ನರೇಂದ್ರ ಅವರು ವಿಹಾನ್ ಅಂತ ಜೋರಾಗಿ ಕೂಗಿದ್ರು. ವಿಹಾನ್ ಬೇಸರದಿಂದ ಹಾಲಿನ ಮಧ್ಯದಲ್ಲಿ ನಿಂತು, ಈಗೇನು ಡ್ಯಾಡ್ ನನಗೆ ಬುದ್ಧಿ ಮಾತು ಹೇಳ್ತೀರಾ? ಅಷ್ಟೊಂದು ಅಗತ್ಯ ಇದೆಯಾ? ನನಗಂತೂ ತುಂಬ ಕಿರಿಕಿರಿ ಆಗ್ತಿದೆ. ಅರ್ಜೆಂಟಾಗಿ ಫ್ರೆಶ್ ಆಗಬೇಕು ಅಂತ ಅಸಹನೆಯಿಂದ ಅಂತಿದ್ರೆ ನೀಲಿಮ ಅವ್ರ ಸಂಕಟದಿಂದ ವಿದಿಶಾಳ ಕಡೆ ನೋಡಿದ್ರು. ನೀವಾದರೂ ವಿಹಾನ್ ಜೊತೆ ಮಾತಾಡಿ ದೀಪ ಹಚ್ಚು ಅನ್ನುವಂತೆ. ವಿದಿಶಾಳಿಗೆ ಆಕೆ ನೋಟ ಅರ್ಥ ಆದರೂ ಕ್ರೂರಿಯನ್ನು ಒಪ್ಪಿಸುವಷ್ಟು ಧೈರ್ಯವಿಲ್ಲದೆ ಮೌನವಾಗಿ ತಲೆ ತಗ್ಸಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.